ವಿಜಯಪುರದಲ್ಲಿ ಜೀವ ಜಲವೇ ವಿಷವಾಗಿದೆ. ಅಧಿಕಾರಿಗಳ ಎಡವಟ್ಟಿಗೆ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಗ್ರಾಮದಲ್ಲೇ ಆಂಬ್ಯುಲೆನ್ಸ್ಗಳು ಬೀಡು ಬಿಟ್ಟಿವೆ. ಹಾಗಾದ್ರೆ ಅಲ್ಲಿ ನಿಜವಾಗ್ಲೂ ಆಗಿರೋದೇನು? ಅಧಿಕಾರಿಗಳು ಮಾಡಿರೋ ಎಡವಟ್ಟೇನು? ಏನಾಗಿದೆ ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ಬನ್ನಿ. ನಲ್ಲಿಗಳಲ್ಲಿ ಚರಂಡಿ ನೀರು ಕುಡಿದ ಜನರ ಪಾಡೇನು? ಅಧಿಕಾರಿಗಳ ಎಡವಟ್ಟಿಗೆ ಆಸ್ಪತ್ರೆ ಸೇರಿದ 30 ಮಂದಿ. ಹೆಸರಿಗೆ ಮಾತ್ರ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಬೋರ್, ಆದ್ರೆ ಕುಡಿಯೋದು ಮಾತ್ರ ಕಲುಷಿತ ನೀರು. ಈ ನೀರಿನ ಘಟಕಗಳು ಹಾಳಾಗಿ ಎಷ್ಟೋ ದಿನಗಳು ಕಳೆದಿವೆ, ಆದ್ರೆ ಇನ್ನೂ ರಿಪೇರಿ ಕಂಡಿಲ್ಲ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬ್ಯಾಲಿಹಾಳ ಗ್ರಾಮದಲ್ಲಿ. ಇದೆಲ್ಲ ಓಕೆ ಆದ್ರೆ ಈ ಆಸ್ಪತ್ರೆಯ ಬೆಡ್ ಮೇಲೆ ಜನ ಯಾಕೀಗಾಗಿದ್ದಾರೆ? ಅರೆ ಏನಾಯ್ತು ಅಂತೀರಾ? ಹೌದು, ಕಳೆದ 2 ದಿನಗಳಿಂದ ಮನೆಯ ಸರ್ಕಾರಿ ನಳಗಳಲ್ಲಿ ಸರಬರಾಜಾದ ಕಲುಷಿತ ನೀರನ್ನ ಸೇವಿಸಿದ್ದಕ್ಕೆ 30ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಇದರಲ್ಲಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಅವರನ್ನ ಬಾಗಲಕೋಟೆ ಹಾಗೂ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಲವು 5-6 ಜನ ಆಯ್ತು. ನಮ್ಮ ತಾಯಿಯವ್ರಿಗೆ ನೀರು ಕುಡಿದು ಜಡ್ ಬಂದದ್ರಿ. ವಾಂತಿ ಸಣ್ಣ ಸಿಗದ ಬಾಗೇವಾಡಿ ಸರ್ಕಾರ ಅಡ್ಮಿಟ್ ಮಾಡೇವ್ರಿ ಅಂತ. ಅಲ್ಲಿ ಎಸಿ ರೂಮ್ನಾಗ ಇಟ್ಟಾರಿ. 7 ಮಂದಿಗೆ ಒಂದು 50 ಮಂದಿ ಜನ ಆಗ್ಯದ. 7 ಜನ ಆಗ್ಯದ. ಇಲ್ಲಿ ಬೋರ್ನಲ್ಲಿ ನೀರು ಬರ್ತಾವಲ್ರಿ, ಆ ಬೋರ್ನಲ್ಲಿ ಪಂಚಾಯತಿ ನೀರು ಬೋರ್ನಿಂದ. ಇಲ್ಲಿ ಎರಡು ಆಂಬುಲೆನ್ಸ್ ಇಲ್ಲೇದವ್ರಿ. ಹತ್ತಿರಗಳು ಇಲ್ಲೇದವ್ರಿ. ಕಳೆದ 1 ವಾರದಿಂದ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗಿದೆ. ಹಳ್ಳ ಕೊಳ್ಳಗಳು ತುಂಬಿದ್ದು ಆ ಹಳ್ಳದ ನೀರಿನಲ್ಲಿ ಗ್ರಾಮದ ಚರಂಡಿ ನೀರು ಸೇರ್ಪಡೆಯಾಗಿದೆ. ಇದೇ ನೀರನ್ನ ಗ್ರಾಮದ ಮನೆ ಮನೆಗೂ ಅಧಿಕಾರಿಗಳು ಕುಡಿಯುವ ನೀರಿಗಾಗಿ ಸಪ್ಲೈ ಮಾಡಿದ್ದಾರೆ. ಹೀಗಾಗಿ ಗ್ರಾಮಸ್ಥರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಇವತ್ತು ಯಾಕಿದು ಆಗ್ಯದ ಅಂತೇಳಿ ನಾವು ಕೇಳಿದಾಗ ಅವರು ಕಲುಷಿತ ನೀರಿನಿಂದ ನಿಮ್ಮ ಊರಾಗಿ ಸಮಸ್ಯೆ ಆಗ್ಯದ ಅಂತ ಹೇಳಿಸಿಂದ ಡಾಕ್ಟರ್ ನಮ್ಗೆ ಹೇಳಕತ್ತಾರ. ಪಂಚಾಯತಿಯವ್ರಿಗೆ ಹೇಳಿವಿ ಮತ್ತು RWS ಅವ್ರಿಗೆ ಹೇಳಿದೇವಿ. ನಮ್ಮ ಊರಾಗ ಶುದ್ಧ ಕುಡಿಯೋ ನೀರಿನ ಘಟಕ ಐತಿ, ಅದು ಬಂದು ಬಿದ್ದು 3 ವರ್ಷ ಆಯ್ತು ಸರ್. ಸಾಕಷ್ಟು ಸಲ ಅವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಅದನ್ನು ರಿಪೇರಿ ಮಾಡಲಿಲ್ಲ ಅವರು. ಶುದ್ಧ ಕುಡಿಯೋ ನೀರಿನ ಘಟಕ ರಿಪೇರಿ ಇತ್ತಂದ್ರೆ ಈ ಪರಿಸ್ಥಿತಿ ಇವತ್ತು ನಮ್ಮ ಊರಿಗೆ ಬರ್ತಿರಲಿಲ್ಲ. ಮತ್ತು ಇವತ್ತು ನಮ್ಮೂರಾಗ ಯಾಕೆ ಇಷ್ಟು ಕಲುಷಿತ ಆಯಿತು ನೀರು ಅಂತಂದ್ರೆ, ಇಡೀ ಬಾಗೇವಾಡಿ ತಾಲೂಕಿನ ಹೊಲಸು ನೀರೆಲ್ಲ ತಾಲೂಕಿಂದ ಎಲ್ಲ ಇಲ್ಲಿ ನಮ್ಮ ಹರೇಶಂಕರ ಕೆರೆಗೆ ಆ ಒಂದು ಚರಂಡಿ ನೀರು ಆ ಹಳ್ಳದ ಮುಖಾಂತರ ಬರ್ತೈತಿ. ನಾನು ಈ RWS ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಇವತ್ತೇನು ನೀರು ನೀವು ಅಲ್ಲಿಂದ ನೀರು ಕೊಡಕತ್ತೀರಿ, ಇವತ್ತು ನಮ್ಮೂರಿನ ಜನರ ಆರೋಗ್ಯ ಹದಗೆಟ್ಟಂಗೆ ಆ 19 ಹಳ್ಳಿ ಜನರದು ಆರೋಗ್ಯ ಹದಗೆಡಬಾರ್ದು. ಅದನ್ನು ನಾವು ಒಂದು ಕೆರೆ ನೀರನ್ನು ಸ್ವಚ್ಛ ಮಾಡಿ ಮತ್ತು ಹೊಸ ನೀರು ಬಿಟ್ಟು ಶುದ್ಧವಾದ ನೀರು ಕೊಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತೇನೆ. ಗ್ರಾಮಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಯು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಅಲ್ಲದೆ 2 ಆಂಬ್ಯುಲೆನ್ಸ್ಗಳನ್ನ ಎಮರ್ಜೆನ್ಸಿಗಾಗಿ ಗ್ರಾಮದಲ್ಲೇ ಇರಿಸಲಾಗಿದೆ. ಕ್ಯಾಮರಾಮನ್ ಅಪ್ಪ ಸಾಹೇಬ್ ಜೊತೆಗೆ ಷಡಾಕ್ಷರಿ ಕಂಪುನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.